ಕೋತಿಯ ತಾಯಿ ಪ್ರೀತಿ. ಪ್ರಕೃತಿಯಲ್ಲಿ ತಾಯಿ ಪ್ರೀತಿಯ ಮಹತ್ವವು ಯಾವುದೇ ಜೀವಿಗಳಿಗೂ ತಾಕದಂತಿಲ್ಲ. ಮನುಷ್ಯರಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಇದು ಒಂದೇ ರೂಪದಲ್ಲಿ ಕಾಣುತ್ತದೆ, ಅನುಭವಿಸಲ್ಪಡದ ತ್ಯಾಗದ ಮತ್ತು ರಕ್ಷಣೆಯ ರೂಪದಲ್ಲಿ. ಕೋತಿಗಳಂತಹ ವನ್ಯ ಜೀವಿಗಳಲ್ಲಿ ತಾಯಿ ಪ್ರೀತಿಯು ಇನ್ನಷ್ಟು ತೀವ್ರವಾಗಿ ಜೀವವಂತವಾಗಿ ವ್ಯಕ್ತವಾಗುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಬದುಕು ಸತ್ಯದ ಒಂದು ಉದಾಹರಣೆ. ಈ ಲೇಖನದಲ್ಲಿ ನಾವು ಕೋತಿಯ ತಾಯಿ ಪ್ರೀತಿಯ ಮೂಲಕ ತಾಯಿತನದ ಅದ್ಭುತ ಸೌಂದರ್ಯವನ್ನು ಅನ್ವೇಷಿಸೋಣ. ಒಂದು ದಟ್ಟ ಅರಣ್ಯದಲ್ಲಿ ಹಸಿರು ಎಲೆಗಳ ನಡುವೆ ಒಂದು ಕೋತಿ ಕುಟುಂಬ ನೆಲೆಸಿತ್ತು. ಆ ಕುಟುಂಬದಲ್ಲಿ ಒಂದು ಯುವ ಕೋತಿ ತಾಯಿ ತನ್ನ ಚಿಕ್ಕ ಮಗುವಿನೊಂದಿಗೆ ಸಂತೋಷದಿಂದ ಜೀವಿಸುತ್ತಿತ್ತು. ಆ ಮಗು ಕೋತಿ ಚಿಕ್ಕದು, ಕುಂಚು ಕುಂಚು ಕಣ್ಣುಗಳು, ಮೃದು ಚರ್ಮ, ತಾಯಿಯ ಕೈಗಳಲ್ಲಿ ಆಟವಾಡುತ್ತಿತ್ತು. ತಾಯಿ ಕೋತಿ ತನ್ನ ಮಗುವನ್ನು ಹಿಂದಿನ ಹಗ್ಗದಲ್ಲಿ ಕಟ್ಟಿಕೊಂಡು ರೀಣಗಳ ನಡುವೆ ಹಾರಿ ಹಣ್ಣುಗಳನ್ನು ಹುಡುಕುತ್ತಿತ್ತು. ಆ ದೃಶ್ಯವು ಪ್ರಕೃತಿಯ ಸೌಂದರ್ಯದೊಂದು ಚಿತ್ರ. ತಾಯಿ ಪ್ರೀತಿಯು ಕೇವಲ ಆಹಾರ ನೀಡುವುದಲ್ಲ, ಬದಲಿಗೆ ಜೀವನದ ಪ್ರತಿಕ್ಷಣವನ್ನು ರಕ್ಷಣೆಯ ಗೀತೆಯಾಗಿ ಪಾಡುತ್ತದೆ. ಒಂದು ದಿನ ಅರಣ್ಯದಲ್ಲಿ ಭಯಂಕರ ಮಳೆಯ ಗರ್ಜನೆ ಕೇಳಿಬಂದಿತು. ಆಕಾಶದಿಂದ ನೀರು ಸುರಿಯುತ್ತಾ ಗಾಳಿ ದೊಡ್ಡ ಶಬ್ದದೊಂದಿಗೆ ಬೀಸುತ್ತಿತ್ತು. ಕೋತಿ ಕುಟುಂಬಗಳು ಎಲ್ಲೆಡೆಗೂ ಓಡಾಡುತ್ತಿದ್ದವು. ಆ ಯುವ ತಾಯಿ ಕೋತಿ ತನ್ನ ಮಗುವನ್ನು ಬಿಟ್ಟುಕೊಡಲಿಲ್ಲ. ಮಳೆಯಲ್ಲಿ ತಡಿಮೆಯಾಗಿ, ಚಳಿಯಲ್ಲಿ ನಡುಗುತ್ತಾ ಅವಳು ಒಂದು ದೊಡ್ಡ ಗಿಡದ ಕೊಂಬಿನ ಮೇಲೆ ನಿಂತು ಮಗುವನ್ನು ತನ್ನ ಶರೀರದೊಂದಿಗೆ ಸುರಕ್ಷಿತಗೊಳಿಸಿಕೊಂಡಿದ್ದಳು. ಮಗು ಕೋತಿ ಭಯದಿಂದ ಕರೆಯುತ್ತಿತ್ತು, ಆದರೆ ತಾಯಿ ಅದರ ಕೈಗಳನ್ನು ಬಿಡದೆ ಹಿಡಿದುಕೊಂಡು ಶಶ್ ಎಂದು ಸುತ್ತುವರಿಯುತ್ತಿದ್ದಳು. ಆ ಪ್ರೀತಿಯು ಮಳೆಯನ್ನು ಮರೆಮಾಚುವಂತಿತ್ತು. ತಾಯಿಯ ಶ್ವಾಸವೇ ಮಗುವಿಗೆ ಉಷ್ಣತೆಯಾಗಿ ಬದಲಾಯಿತು. ಮತ್ತೊಂದು ಸಂದರ್ಭದಲ್ಲಿ ಅರಣ್ಯಕ್ಕೆ ಒಂದು ದೊಡ್ಡ ಹುಳುಗಳ ಗುಂಪು ಬಂದಿತು. ಹುಳುಗಳು ಧೈರ್ಯದಿಂದ ಕೋತಿಗಳ ಕಡೆಗೆ ಮುಂದುಲಿದ್ದು ಬಂದವು. ಇತರ ಕೋತಿಗಳು ಎಲ್ಲೆಡೆಗೂ ಓಡಿ ತಪ್ಪಿಸಿಕೊಂಡವು. ಆದರೆ ಆ ತಾಯಿ ಕೋತಿ ತನ್ನ ಮಗುವಿನನ್ನು ಬಿಟ್ಟು ಓಡದಿರಲಿಲ್ಲ. ಅವಳು ಮಗುವನ್ನು ಒಂದು ಗುಡ್ಡದ ಅಂಗಳದಲ್ಲಿ ಒಡ್ಡಿಕೊಟ್ಟು ಹುಳುಗಳ ಮುಂದೆ ನಿಂತು ಕೂಗುತ್ತಿದ್ದಳು. ಅದು ಒಂದು ಧೈರ್ಯದ ಯುದ್ಧ, ತಾಯಿ ಪ್ರೀತಿಯ ಯುದ್ಧ. ಹುಳುಗಳು ಅವಳ ಕೂಗುವಿಕೆಗೆ ಭಯಪಟ್ಟು ಹಿಂದುಬಾಗಿ ಮಗು ಕೋತಿ ಸುರಕ್ಷಿತವಾಗಿತ್ತು. ಈ ಘಟನೆಯು ತಾಯಿ ಪ್ರೀತಿಯ ಶಕ್ತಿಯನ್ನು ತೋರಿಸುತ್ತದೆ. ಅದು ಜೀವವನ್ನು ತ್ಯಾಗ ಮಾಡುವ ಸಿದ್ಧತೆಯನ್ನು ಹೊಂದಿರುತ್ತದೆ. ಕೋತಿಗಳ ತಾಯಿ ಪ್ರೀತಿಯು ಕೇವಲ ರಕ್ಷಣೆಗೆ ಸೀಮಿತವಲ್ಲ, ಅವರು ಮಗುಗಳಿಗೆ ಜೀವನದ ಕಲೆಯನ್ನು ಕಲಿಸುತ್ತಾರೆ. ಚಿಕ್ಕ ಕೋತಿಗಳು ತಾಯಿಯೊಂದಿಗೆ ರೀಣಗಳ ಮೇಲೆ ಹಾರಲು ಕಲಿಯುತ್ತವೆ, ಹಣ್ಣುಗಳನ್ನು ಹೇಗೆ ಆಯ್ಕೆ ಮಾಡುವುದು ಎಂದು ತಿಳಿಯುತ್ತವೆ. ಇದು ಒಂದು ಶಿಕ್ಷಣದ ರೂಪ, ಪ್ರೀತಿಯ ಮೂಲಕ ನಡೆಯುವ ಶಿಕ್ಷಣ. ವಿಜ್ಞಾನಿಗಳು ಹೇಳುವಂತೆ ಕೋತಿಗಳಲ್ಲಿ ತಾಯಿ ಮಗು ಸಂಬಂಧವು ಮನುಷ್ಯರಂತೆಯೇ ಬಲವಾದ ಬಾಂಧವ್ಯವನ್ನು ಹೊಂದಿರುತ್ತದೆ. ಇದು ಹಾರ್ಮೋನ್ಗಳ ಮೂಲಕ ನಡೆಯುತ್ತದೆ, ಆದರೆ ಅದರ ಮೂಲವು ಹೃದಯದಲ್ಲೇ ಇರುತ್ತದೆ. ಇಂದಿನ ಆಧುನಿಕ ಜೀವನದಲ್ಲಿ ನಾವು ತಾಯಿ ಪ್ರೀತಿಯ ಮೌಲ್ಯವನ್ನು ಮರೆತು ಹೋಗುತ್ತಿದ್ದೇವೆ. ಕೋತಿಯ ತಾಯಿ ಪ್ರೀತಿಯು ನಮಗೆ ಒಂದು ಪಾಠ: ಪ್ರೀತಿಯು ಸರಳವಾಗಿರಬೇಕು, ತ್ಯಾಗಪೂರ್ಣವಾಗಿರಬೇಕು. ಅರಣ್ಯದಲ್ಲಿ ಇದು ಜೀವನದ ಸಾರವನ್ನು ಕಲಿಸುತ್ತದೆ. ತಾಯಿ ಪ್ರೀತಿಯು ಎಲ್ಲ ಜೀವಿಗಳಿಗೂ ಒಂದೇ, ಅದು ಜಗತ್ತನ್ನು ಸೌಂದರ್ಯಪೂರ್ಣಗೊಳಿಸುವ ಒಂದು ದೀಪ.